ಚೆನ್ನಾಗಿ ಊಟ ತಿನ್ಕೊಂಡಿದ್ದವ್ರು ಹೊರಗಡೆ. ನನ್ನ ತಪ್ಪಿದೆ ಸರ್, ಆ್ಯಕ್ಚುಲಿ ಮಾಡಬಾರ್ದಾಗಿತ್ತು. ಕೊಡಿ, ನೀವು ಏನು ತಿನ್ನಿಸ್ಬೇಕಾ ಮಾಡಬೇಕಾ ಅದೆಲ್ಲ ಯಾವುದೂ ತಪ್ಪಲ್ಲ ಸರ್. ಬಟ್ ಇದಿಷ್ಟೂ ಕೆಲವು ರೂಲ್ಸ್ ಅಂತ ಬಂದಾಗ ಜಗದೀಶ್ ಅವರೇ, ಹಾಂ ಸರ್, ಫಾಲೋ ಮಾಡಬೇಕಿತ್ತು ಸರ್. ಸರ್ ಅಗೇನ್ ಇಟ್ಸ್ ಅನ್ ಆಪ್ಷನ್ ಸರ್. ಮಾಡಬೇಕು ಮಾಡಬಾರ್ದು ಅನ್ನೋದು ವೈಯಕ್ತಿಕ ಸರ್. ಬಟ್ ನಾವು ಸಿನ್ಸ್ ಈ ರೂಲ್ಸ್ನ ಚಾಲೆಂಜ್ ಮಾಡೋ ಕೆಪಾಸಿಟಿಯಲ್ಲಿ ಕೆಲವರು ಒಳಗಡೆ ಕೂತಿರೋರು ಚಾಲೆಂಜ್ ಮಾಡಬೇಕಾದ್ರೆ ನೀವು ಅಲ್ಲಿಂದ ನಮಗೆ ಹೇಳಿ, ಈಗ ಶೋ ಹೇಗೆ ನಡೆಸ್ಕೊಡೋಣ ನೀವು ನನಗೆ ಹೇಳಿದ್ರೆ ಇವತ್ತಿನ ಮೇಲೆ ಬಿಗ್ ಬಾಸ್ ನಾವು ಡಿಸೈಡ್ ಮಾಡ್ತೀವಿ ಹೌ ಟು ರನ್ ದ ಶೋ. ಬಿಕಾಸ್ ಇದು ಬಿಗ್ ಬಾಸ್ ಮನೆ, ಪರಪ್ಪನಗರ ಜೈಲಲ್ಲ. ನೀವೇನಾರು ಮಾಡಿದ ತಕ್ಷಣ ಲಾಠಿ ತೊಗೊಂಡ್ಬಂದು ಬೈಡ್ ಅಂತ ಹೊಡಿಯೋಕ್ಕೆ ಎಲ್ಲ ಹೆಸರು ಮಾಡಿರೋ ವ್ಯಕ್ತಿಗಳು, ದೊಡ್ಡವರು. ಏನೋ ತೀರ್ಪು ಅನ್ನೋದು ಬಂದಾಗ ಕೆಲವು ತೀರ್ಮಾನಗಳು ಬಿಗ್ ಬಾಸ್ ತೊಗೊಳ್ಬೋದೇ ಹೊರತು ನಿಯಮಗಳನ್ನು ಪಾಲಿಸಿ ಅಂತ ಒಂದು ರಿಕ್ವೆಸ್ಟ್ ಇರುತ್ತೆ ಸರ್. ಆ್ಯಂಡ್ ಇನ್ನೊಂದು, ಬಿಗ್ ಬಾಸ್ ಮನೆ ರೂಲ್ಸ್ ಫಾಲೋ ಮಾಡ್ತಾರಲ್ಲ ಎತ್ತಾಕೋ ಅನ್ನೋಂಥ ಮನೋಭಾವ ಹೊಂದಿರುವಂಥ ಒಂದು ವೇದಿಕೆ ಅಲ್ಲ ಸರ್. ಯಾಕಂದರೆ ಮನೆಯಿಂದ ಒಬ್ಬರನ್ನ ಹೊರಗಡೆ ಹಾಕೋದು ಬಹಳ ಈಸಿ ಸರ್. ಬಟ್ ನಿಮ್ಮ ವ್ಯಕ್ತಿತ್ವನೂ ಕಾಪಾಡ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ. ಅದನ್ನು ಮಾಡೋ ಪ್ರಯತ್ನ ಪಡ್ತಾ ಇದ್ದೀವಿ. ಇಫ್ ರೂಲ್ಸ್ ಕ್ಯಾನ್ ಬಿ ಬ್ರೋಕನ್ ಸೋ ಈಸಿಲಿ, ಪ್ಲೀಸ್ ನೀವು ಹೇಳಿ ನಮಗೆ ಶೋ ಹೇಗೆ ನಡೆಸ್ಕೊಡ್ಬೇಕು ಅಂತ, ಹಾಗೆ ನಡೆಸೋಣ. ಶೋ ಕರೆಕ್ಟ್ ಆಗಿದೆ ಸರ್, ನಿಮ್ದು ಕರೆಕ್ಟ್ ಆಗಿದೆ, ನಿಮ್ದೇನು ತಪ್ಪು? ಶೋ ಖಂಡಿತವಾಗ್ಲೂ ಕರೆಕ್ಟ್ ಆಗಿದೆ. ಇಲ್ಲಾಂದ್ರೆ ನನ್ನ ಮಗನ 11ನೇ ಸೀಸನ್ ದಾಟ್ತಾನೆ ಇರಲಿಲ್ಲ, ಇದು ಇಲ್ಲಿವರೆಗೆ ಬರ್ತಾನೆ ಇರಲಿಲ್ಲ. ಹನ್ನೊಂದರಲ್ಲಿ 2 ಒಂದಿದೆ ಜಗದೀಶ್ ಅವರೇ. ಹಾಂ ಸರ್, ಅದರಲ್ಲಿ ಒಂದು ನೀವು ಇಲ್ಲ ಸರ್, ಆ ಥರ ಏನಿಲ್ಲ ಕೇಳಿ. ಇಲ್ಲ ಸರ್, ಆ ಥರ ಇಲ್ಲ. ಈ 2 1 ಸೇರಿದ್ರೆ 11, ಅದೇ ನಾನು. ಆಯ್ತು ಸರ್. ಎಸ್ ಸರ್. ಏನು ಹೇಳೋದಿಲ್ಲ ಸರ್, ಅಷ್ಟೇ. ಎಲ್ಲ ನೀವೇ ಹೇಳ್ಬಿಟ್ಟಿದ್ದೀರಾ, ನಾನೇನು ಹೇಳೋಕ್ಕಿಲ್ಲ ಸರ್. ರೆಸ್ಪೆಕ್ಟ್ ಅನ್ನೋದೇನಿದೆ ಜಗದೀಶ್ ಅವರೇ, ಹಾಂ ಸರ್, ಎಲ್ಲರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರಿ. ಕಂಪ್ಲೇಂಟ್ ಅಂದರೆ ಎಲ್ಲರಿಗೂ ನಿಮ್ಮ ಬಗ್ಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಿ ಸರ್. ಅವ್ರು ಎಲ್ಲರ ಪರವಾಗಿ ಒಂದು ಮಾತು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಂ ಸರ್. ಸರ್, ದೇ ರೆಸ್ಪೆಕ್ಟೆಡ್ ಯು. ಹಾಂ, ದಟ್ಸ್ ವೈ ನೀವು ಬಂದಾಗ ಮೊದಲನೇ ದಿನ 2ನೇ ದಿನ ನೀವು ಹೇಳಿದ್ದೆಲ್ಲ ಕೇಳಿದ್ರು, ಜಗಳಗಳು ತಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಿಕಾಸ್ ಎವ್ರಿಬಡಿ ರೆಸ್ಪೆಕ್ಟೆಡ್ ಯು. ಬರೀ ಒಂದು ಏಜ್ ನೋಡಿ ಅಲ್ಲ ಸರ್. ಹಾಂ ಸರ್, ಭಾಳ ಕಾರಣಗಳಿರ್ತಾರೆ, ಒಬ್ಬೊಬ್ರಿಗೆ ಒಂದೊಂದು ಕಾರಣ ಇದೆ ಅಲ್ಲಿ ನಿಮಗೆ ಮರ್ಯಾದೆ ಕೊಡೋದಕ್ಕೆ. ಕರೆಕ್ಟ್ ಸರ್. ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಯದ್ವಾ ತದ್ವಾ ನಾವು ಏನಾರು ಮಾಡಕ್ಕೆ ಹೋದಾಗ ಸ್ವಲ್ಪ ಚೇಂಜಸ್ ಆಗ್ತವೆ ಸರ್. ಆ ಸ್ವಲ್ಪ ಚೇಂಜ್ ಆಗಿದ್ದೇ ಮೊದಲನೇ ದಿನ. ಆ ಮೊದಲನೇ ದಿನ ಚೇಂಜಸ್ ಆಗಕ್ಕೆ ಸ್ಟಾರ್ಟ್ ಆದಾಗ ಅಲ್ಲಿಂದ ಹೋಗಿ ಬಿಲ್ಡಪ್ ಆಗಿ 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 ಏನಾಯಿತು ಅಂದರೆ ವೈಯಕ್ತಿಕವಾಗಿ ನಿಮ್ಮ ತಲೆಯಲ್ಲೂ ಕುತ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಇವ್ರು ಯಾರು ನನ್ನನ್ನು ಇಷ್ಟಪಡ್ತಾ ಇಲ್ಲ, ಎಲ್ಲ ಟಾರ್ಗೆಟ್ ಮಾಡ್ತಾ ಇದ್ರು ಅಂತ. ನೋ ಸರ್, ಆ್ಯಕ್ಚುಲಿ ನೋ ಬಡಿ ಡಿಡ್. ಇಟ್ ವಾಸ್ ಹಿಯರ್. ಬಿಕಾಸ್ ಎಲ್ಲೋ ಒಂದು ಕಡೆ ಕೆಲವು ಏನೋ ನೀವು ಮಾಡಿರೋ ಗಿಲ್ಟ್ ನಿಮ್ಮನ್ನು ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಬಿಡಿ ಸರ್, ನೀವು ಯಾರಿಗೋಸ್ಕರ ಕದ್ದಿ ಮುಚ್ಚಿ ಮಾಡಿ ರೂಲ್ಸ್ ಬ್ರೇಕ್ ಮಾಡಿ ಮಾಡಿಕೊಟ್ರೋ ಒಂದು ಸಲ ನಿಮಗೆ ಅವರಿಗೆ ಕಿತ್ಕೊಳ್ಳುತ್ತೆ. ಅವಾಗ ನಾನು ತಂದು ಕೊಟ್ಟಿದ್ದೀನಿ ಅಂದಾಗ ಅದೇ ಮಾನಸ ಅವ್ರು ನಿಮಗೆ ಹೇಳ್ತಾರೆ ಯಾರು ಹೇಳಿದ್ದು ಕೊಡಕ್ಕೆ ಅಂತ. ಅದು ಬಾಯಿಂದ ಬರುತ್ತೆ ಸರ್, ಸಹಜ. ಯಾವಾಗಲೂ ಅಷ್ಟೇ, ನಾವು ಅಷ್ಟೇ ಸಮಾಜದಲ್ಲಿ ಎಷ್ಟು ಒಳ್ಳೇದು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸರ್. ಪದೇ ನಿನಗೋಸ್ಕರ ಮಾಡಿದೆ ನಾನು ಅದನ್ನು ಮಾಡಿದೆ ಅನ್ನೋದು ಯಾವತ್ತೋ ಒಂದು ದಿವಸ ಆ ವ್ಯಕ್ತಿ ತಿರುಗಿ ನಮಗೆ ಕೇಳ್ತಾರೆ ಯಾರು ಹೇಳಿದ್ದು ಮಾಡೋಕ್ಕೆ ಅಂತ. ಅದಾಗೋಯ್ತು. ಸೊ ವಾಟ್ ಹ್ಯಾಪನ್, ನಿಮ್ಮ ಗುಡ್ ಇಂಟೆನ್ಷನಲ್ಲಿ ನೀವು ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಅಲ್ಲೂ ಕೆಟ್ಟವ್ರಾಗ್ತೀರಾ.